ಪ್ರಿಯವ್ರತನ ಅವನ ಅಧಿಕಾರದ ಅವಧಿಯಲ್ಲಿ ಆಗಿರ್ತಕ್ಕಂತಹ ಒಂದು ವಿಸ್ಮಯವನ್ನು ಹೇಳ್ತಾರೆ. ಏನು ಅಂದರೆ, ತಾವಾ ಇಹ ತದ್ರಥಚರಣ ನೇಮಿ ಪರಿಖಾಹ ತಾ ಆಹ ಸಪ್ತ ಸಿಂಧವಾಹ ಆಸನ್. ಇದು ಮೇಲು ನೋಟಕ್ಕೆ ಇದರ ವಿಷಯ ಹೇಳಿಬಿಡ್ತೇನೆ, ಆಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಮತ್ತೆ ಉತ್ತರ ಹೇಳಿ. ತಾಹ ತಾವಾ ಏತಾಹ ತಾವಾ ಯಾಹ ಇಹ ಯಾವ ಇಹ ತದ್ರಥ ಚರಣ ನೇಮಿ ಪರಿಖಾಹ ಯಾವ ಇಹ. ಯಾವ ಅನ್ನೋದು ವಾ ಶಬ್ದ ಅಲ್ಲ, ಹಾಗೆ ಪ್ರಿಂಟ್ ಆಗಿದೆ ಎಲ್ಲ ಕಡೆ ವಾ ವಾ ಅಂತ. ವಾ ಶಬ್ದ ಅಲ್ಲ, ಅದು ವೈ ಅಂತ ಶಬ್ದ. ಯಾವೈ ಇಹ ಸಂಧಿ ಆಗುವಾಗ ಯಾವ ಇಹ ಆಗುತ್ತೆ. ಅದರಿಂದ ಅದನ್ನು ಪ್ರತೀಕ ತಗೊಳ್ಳುವ ವ್ಯಾಖ್ಯಾನದಲ್ಲಿ ವೇತಿ ವೇತಿ ಅಂತ ಇದ್ದಿದ್ರೆ ಅದು ಪ್ರಿಂಟಿನ ತಪ್ಪು ಹೊರತು ವ್ಯಾಖ್ಯಾನಕಾರರ ತಪ್ಪಲ್ಲ. ವಾ ಅಲ್ಲ, ಅದು ವೈ. ಯಾವ ಇಹ ಅಂದರೆ ವೈ ಅನ್ನೋದು ವಾ ಅಂತ ಆಗುತ್ತೆ ಸಂಧಿ ಆಗುವಾಗ. ಯಾವೈ ಇಹ ತದ್ರಥಚರಣ ನೇಮಿ ಪರಿಖಾಹ ತಾಹ ಸಪ್ತ ಸಿಂಧವಃ ಆಸನ್. ಅವನು ರಥವನ್ನ ಓಡಿಸಿದ ಅಂತೆ. ಆ ರಥದ ಚಕ್ರದ ಪರಿಧಿ ಉಂಟಲ್ಲ, ಆ ಸುತ್ತು, ಆ ಚಕ್ರದ ಸುತ್ತು ತಾಗಿ ತಾಗಿ ನೆಲದಲ್ಲಿ ಹೊಂಡ ಬಿದ್ದು ಅವನು 7 ಬಾರಿ ಭೂಮಿಗೆ ಪ್ರದಕ್ಷಿಣೆ ಬಂದಂತೆ. ರಥದಲ್ಲಿ ಅವೇ 7 ಸಮುದ್ರಗಳಾದವು. ಅದೆಂತದ್ರಿ, ರಥದ ಚಕ್ರ ಹೋಗಿ ಸಮುದ್ರ ಆಗೋದು ಹೇಗೆ? ಎಷ್ಟು ಹೋದೀತು ರಥದ ಚಕ್ರ ಹೋದಗಳು? ಸಮುದ್ರ ಆಗುವಷ್ಟು ದೊಡ್ಡ ಚಕ್ರ ಇತ್ತು ಅವನಿಗೆ. ರಥದ ಚಕ್ರ ಯಾಕೆ 7 ಬಾರಿ ಸುತ್ತು ಬಂದ? ನಮಗೀಗ ಪ್ರಶ್ನೆಗಳು ಶುರುವಾಯಿತು. ಭಾಗವತ ಹೇಳಿದ್ದೇನೋ ವಿಷಯ ಗೊತ್ತಾಯಿತು. ಅವನು ರಥದಿಂದ 7 ಬಾರಿ ಭೂಮಿಗೆ ಪ್ರದಕ್ಷಿಣೆ ಬಂದ. ಅದರಿಂದ 7 ಕಡೆ 7 ಸಮುದ್ರಗಳು, ಸಪ್ತ ಸಮುದ್ರಗಳಾದವು. ಸಪ್ತ ಸಿಂಧವಃ ಆಸನ್. ಯಾವುದು? ತದ್ ರಥ ಚರಣ ನೇಮಿ ಪರಿಖಾಹ ತಾಹ ಸಪ್ತ ಸಿಂಧವಃ ಆಸನ್. ಯಾಹ ಪರಿಖಾಹ, ಅದರಿಂದ ಬಿದ್ದ ಹೊಂಡ. ಪರಿಖಾ ಅಂದರೆ ಅಲ್ಲಿ ಏನು, ಇದೇನು ಕಥೆ? ರಥ ಹೋದ ಕೂಡಲೇ ಸಮುದ್ರ ಆಗುವುದು ಹೇಗೆ? ರಥ ಹೋದ ಜಾಗದಲ್ಲಿ ರಥ ಅಥವಾ ಒಂದು ಸಮುದ್ರ, ರಥ ಹೋದ ಜಾಗ ಚಕ್ರದಷ್ಟು ಹೊಂಡ ಬೀಳಲಿ, ಸಮುದ್ರ ಆಗುವುದು ಹೇಗೆ? ಅದು ಹೋಗ್ಕೊಳ್ಳಿ. ಆಮೇಲೆ ಒಂದೊಂದು ಸಮುದ್ರ ಬೇರೆ ಬೇರೆ. ನಾವು ಉಪ್ಪು ನೀರಿನ ಸಮುದ್ರ, ಕಳ್ಳಿನ ಸಮುದ್ರ, ಏನೇನೋ ಹೇಳ್ತೀರಿ ನೀವು 7 ಸಮುದ್ರಗಳು ಅಂತ. ಅದು ಬೇರೆ ಬೇರೆ ಸಮುದ್ರ ಮಧ್ಯೆ ಇವನ ಗಾಡಿ ಹೋದದ್ದು ಹೇಗೆ? ಗಾಡಿ ಹೋಗಿ ಸಮುದ್ರ ಆದದ್ದು ಹೇಗೆ? ಮತ್ತು ಹೋದದ್ದು ಯಾಕೆ ಇವ? ಇಡೀ ಭೂಮಿ ಪ್ರದಕ್ಷಿಣೆ 7 ಸರ್ತಿ ಮಾಡಿ ಏನು ಕಥೆ ಇದು? ಈ ಪ್ರಶ್ನೆ ಆ ವಾಕ್ಯ ಓದಿದ ತಕ್ಷಣ ಬರುತ್ತೆ. ಅದಕ್ಕೆ ಭಾಗವತದಲ್ಲಿ ಒಂದು ಕಥೆ ಹೇಳಿದ್ದಾರೆ. ಅದು ಕೇಳಿದ ಮೇಲೆ ನಮ್ಮ ಪ್ರಶ್ನೆಗೆ ಉತ್ತರ ಸಿಗೋಲ್ಲ. ಭಾಗವತದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಿಯವ್ರತನಿಗೆ ಒಂದು ಯೋಚನೆ ಬಂತಂತೆ. ಈ ಸೂರ್ಯ ಇಲ್ಲಿ ಬೆಳಕು ಮಾಡಿದಾಗ ಅಮೆರಿಕದಲ್ಲಿ ಕತ್ತಲೆ ಮಾಡ್ತಾನೆ, ಅಮೆರಿಕ ಬೆಳಕಾದಾಗ ಇಲ್ಲಿ ಕತ್ತಲೆ ಅಂತ. ಭೂಮಿಯ ಅರ್ಧ ಭಾಗಕ್ಕೆ ಬೆಳಕಾದಾಗ ಇನ್ನರ್ಧ ಭಾಗ ಕತ್ತಲೆಯಲ್ಲಿ ತುಂಬಿರುತ್ತೆ. ಅದಕ್ಕೆ ಅಲ್ವಾ ನಾವು ಶಾಂತಿ ಮಂತ್ರ ಶಂ ನೋ ಮಿತ್ರ ಶಂ ವರುಣ. ಮಿತ್ರನು ನಮಗೆ ಸುಖವನ್ನು ಕೊಡಲಿ, ವರುಣನು ನಮಗೆ ಸುಖವನ್ನು ಕೊಡಲಿ. ಮಿತ್ರ ಅಂದರೆ ಬೆಳಕಿನ ಮೂಲಕ ಜ್ಞಾನವನ್ನು, ಮಿತಿರ. ವರುಣ ಅಂದರೆ ಆವನೋತೀತಿ ವರುಣಸ್ತಮಸ, ಕತ್ತಲೆಯಿಂದ ಆವರಿಸುವವನು. ಕತ್ತಲೆಯಿಂದ ಆವರಿಸುವ ರಾತ್ರಿಯ ಸೂರ್ಯ. ಸೊ ರಾತ್ರಿಯ ಸೂರ್ಯ, ಹಗಲಿನ ಸೂರ್ಯ ಅಂತ ಎರಡಾಯ್ತು. ರಾತ್ರಿಯೇ ನಮಗೆ ಯಾವುದು, ನಮಗೆ ವರುಣನೋ ಅವನು ಅಮೆರಿಕಕ್ಕೆ ಮಿತ್ರ, ಅವರಿಗೆ ಯಾರು ವರುಣನೋ ಅವನು ನಮಗೆ ಮಿತ್ರ. ಹಾಗಾಗಿ ವೇದ ಕಾಲದಿಂದ ಗೊತ್ತಿತ್ತು ಭಾರತ ಮತ್ತು ಅಮೆರಿಕ ಎರಡೂ ಮಿತ್ರ ಆಗೋದು ಸಾಧ್ಯ ಇಲ್ಲ ಅಂತ. ಒಂದು ಮಿತ್ರ ಆದ ಒಂದು ವರುಣ, ಎರಡೂ ಮಿತ್ರ ಆಗೋದು ಸಾಧ್ಯ ಇಲ್ಲ ಅಂತ. ಆಗಲೂ ಇಲ್ಲ. ಅಲ್ಲಿ ಅಧ್ಯಕ್ಷರು ಭಾರತದ ಮೇಲೆ ಪ್ರೀತಿ ತೋರಿಸಿದ್ರು, ಅಲ್ಲಿ ಅಧಿಕಾರಿ ವರ್ಗ ಇವತ್ತಿಗೂ ಪಾಕಿಸ್ತಾನವನ್ನು ಪ್ರೀತಿಸುವುದು ಹೊರತು ಇಂಡಿಯಾವನ್ನು ಪ್ರೀತಿಸೋದಿಲ್ಲ. ಯಾವತ್ತೂ ಇಂಡಿಯಾವನ್ನು ಪ್ರೀತಿಸೋಲ್ಲ, ಅವರಿಗೆ ಪಾಕಿಸ್ತಾನದ ಮೇಲೆಯೇ ಪ್ರೀತಿ. ಅದು ನಮ್ಮ ಉಪನಿಷತ್ತು ಹೇಳ್ಬಿಡುದು, ಷಣ್ಮೋ ಮಿತ್ರ ಶಂಭುಣ. ಅವ್ರ ಮಿತ್ರ ಆದಾಗ ನೀವು ವರುಣ, ನಿಮ್ಮ ಜೊತೆಗೆ ಅವ್ರು ಬರೋಲ್ಲ ಎಂದೂ ಕೂಡ ಅಂತ. ಹಾಗೆ ಇದು ಪ್ರಿಯವ್ರತನಿಗೆ ಅನ್ನಿಸ್ತಂತೆ, ನಾವು ಬೆಳಕಿನಲ್ಲಿರುವಾಗ ಆ ಅರ್ಧ ಭಾಗದವರು ಕತ್ತಲೆಯಲ್ಲಿ ಯಾಕಿರಬೇಕು? ಅಥವಾ ಅವಳು ಬೆಳಕಿನಲ್ಲಿರುವಾಗ ನಾವು ಯಾಕೆ ಕತ್ತಲೆಯಲ್ಲಿ ಇರಬೇಕು? ಎಲ್ಲ ಕಡೆಯೂ ಬೆಳಕು ಹರಿಸಿಬಿಡಬೇಕು ಅಂತ ಖಂಡಿತಂತೆ. ಸ್ವಲ್ಪ ವಿಚಿತ್ರವಾಗಿದೆ ಕಥೆ. ಮೊದಲು ಹೇಳ್ತೀನಿ, ಆಮೇಲೆ ಅದರ ವಿಷಯ ಮತ್ತೆ ಚರ್ಚೆ ಮಾಡೋಣ. ಈ ಯಾಕೆ ಒಂದು ಅರ್ಧ ಭೂಮಿ ಅರ್ಧ ಭಾಗ ಯಾಕೆ ಕತ್ತಲೆಯಲ್ಲಿ ಮುಳುಗಬೇಕು? ನಾವು ಯಾಕೆ ಬೆಳಕಿನಲ್ಲಿರು, ಅಥವಾ ಅವರು ಬೆಳಕಿನಲ್ಲಿದ್ದಾಗ ನಾವು ಯಾಕೆ ಕತ್ತಲೆಯಲ್ಲಿ ಮುಳುಗಬೇಕು ಅಂತ ಯೋಚನೆ ಬಂತಂತೆ. ಯೋಚನೆ ಬಂದು
ಸೂರ್ಯನ ಗತಿಯನ್ನು ಅನುಸರಿಸಿ ಅವನು ಹೋದಲ್ಲೆಲ್ಲ ಇವನು ಹೋದ ಅಂತ 7 ಬಾರಿ ಭೂಮಿಗೆ ಪ್ರದಕ್ಷಿಣೆ ಹಾಕಿದ ಅಂತೆ. ದಿವ್ಯವಾದ ತೇಜೋಮಯವಾದ ರಥದಲ್ಲಿ ಕೂತು ಪ್ರದಕ್ಷಿಣೆ ಬಂದ ಅಂತ. ಹಾಗಾಗಿ 7 ಸಮುದ್ರ ಆಯಿತು ಅಂತ ಶೇರ್ ಮುಗಿಸ್ಬಿಡ್ತಾನೆ. ಈಗ ನಮಗೆ ಮತ್ತಷ್ಟು ಸಂಶಯ ಶುರುವಾಯಿತು. ಅವನು ಸೂರ್ಯ ಹೋದಲ್ಲಿಗೆಲ್ಲ ಹೋದ ಏನು ಬೆಳಕಾಯ್ತಾ? ಬೆಳಕಾಗಲೇ ಇಲ್ಲ. ಮತ್ತೆ ಸಮುದ್ರ ಆಯಿತು, ಅದು ಆಗೋದು ಹೇಗೆ? ಒಂದು ವಿಷಯಕ್ಕೆ ಉತ್ತರ ಕೇಳಲಿಕ್ಕೆ ಹೋಗಿ 2 ಪ್ರಶ್ನೆ ಬಂತು. ಈಗ ನಾವು ಅವನು ಅಲ್ಲಿ ಒಂದು ಮಾತು ಹೇಳ್ತಾರೆ, ಅಲ್ಲಿ ಪ್ರಿಯವ್ರತ ಮಹಾಪುರುಷನಾಗಿದ್ದ. ಒಂದು ಮಾತು ಅವ್ರು ಹೇಳ್ತಾರೆ, ಅದನ್ನು ನಿಮ್ಗೆ ಹೇಳ್ಬಿಡ್ತೇನೆ. ಅವನು ಮಹಾಪುರುಷನಾಗಿದ್ದ. ಎಂಥ ಮಹಾಪುರುಷ ಅಂದರೆ ಅವನಿಗೆ ಸೂರ್ಯನಂತೆ ಬೆಳಗುವ ತಾಕತ್ತಿತ್ತು. ಅಂಥ ಒಂದು ಎತ್ತರಕ್ಕೆ ಇರಿದಂಥ ಜೀವ. ಆಮೇಲೆ ಅವನು ಸುತ್ತ ಬಂದಂತಹ ರಥ ಅದು ತೈಜಸ್ವಾದ ರಥ, ಬೆಳಕಿನ ರಥ. ಆಮೇಲೆ ತಾನು ಸೂರ್ಯನಂತೆ ಪ್ರಕಾಶಮಾನವಾಗಿ ಜಗತ್ತನ್ನು ಬೆಳಗುವ ತಾಕತ್ತು ಇತ್ತು. ಅಂಥ ಎತ್ತರದ ಚೇತನ ಅವನು ಈ ಭೂಮಿಯನ್ನು ಬೆಳಗಿಸಿಬಿಡಬೇಕು. ಹಗಲು ಎಲ್ಲ ಹಗಲೇ, ರಾತ್ರಿ ಅಂತ ಇರಬಾರದು ಅಂತ 7 ಸರ್ತಿ ಭೂಮಿಗೆ ಸೂರ್ಯನ ಗತಿಯೇ ಅನುಸರಿಸಿ ತಾನು 7 ಬಾರಿ ಭೂಮಿಗೆ ಪ್ರದಕ್ಷಿಣೆ ಬಂದ. ಆ ರಥದ ನೇಮಿಯಿಂದ ನೆಲ ತೂತು ಬಿದ್ದು ಹೊಂಡ ಬಿದ್ದು ಸಮುದ್ರ ಆಯಿತು. ಈಗ ಅವನು 7 ಸರ್ತಿ ಸೂರ್ಯನ ಬೆನ್ನ ಹಿಂದೆ ಹೋಗಿ ಬೆಳಕಾಯಿತು ಅಂತ ಭಾಗವತ ಹೇಳೋಲ್ಲ. ಅವನಿಗೆ ಪ್ರಾಯ 7 ಸರ್ತಿ ಪ್ರದಕ್ಷಿಣೆ ಬಂದು ಅಬ್ಸರ್ವ್ ಮಾಡಲಿಕ್ಕೆ 7 ಸರ್ತಿ. ಈಗ ಅವನು ಹೋದರೆ ಮಾತ್ರ ಬೆಳಕಾಗುವುದಾದರೆ 7 ಸರ್ತಿ ಅಲ್ಲ, ದಿನ ಹೋಗ್ಬೇಕು. ಅವನು ಎಲ್ಲ ಕಡೆ ಬೆಳಕಾಗಬೇಕು, ದಿನ ಪ್ರದಕ್ಷಿಣೆ ಬರಬೇಕು. ಅದು ಮಾಡಲಿಲ್ಲ ಅವನು. ಹಾಗಾದ್ರೆ ಇದರ ಬಗ್ಗೆ ಅವನಿಗೆ ಒಂದು ಯೋಚನೆ ಬಂತು. ಯೋಚನೆ ಬಂದು 1 ವಾರ ಎಲ್ಲ ಅಬ್ಸರ್ವ್ ಮಾಡಿದ, ತಾನು ಭೂಮಿಗೆ ಪ್ರದಕ್ಷಿಣೆ ಮಾಡಿದ. ಆಮೇಲೆ ಅವನಿಗೆ ಖಂಡಿತ ಇದಕ್ಕೆ ಅರ್ಥ ಇಲ್ಲ. ಬೆಳಕು ಎಷ್ಟು ಅಗತ್ಯವೋ ಕತ್ತಲೆಯೂ ಅಷ್ಟೇ ಅಗತ್ಯ ಅಂತ ಅದನ್ನು ಕೈಬಿಟ್ಟ. ಇದನ್ನು ಯಾಕಂದ್ರೆ ಇಷ್ಟೆಲ್ಲ ನೀವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವನು ಸುತ್ತ ಬಂದು ಬೆಳಕು ಮಾಡಿದನೋ ಇಲ್ವೋ, ಮಾಡಿದ್ರೆ 7 ದಿವಸ ಯಾಕೆ ಮಾಡಿದೆ, 8ನೇ ದಿವಸ ಯಾಕೆ ಮಾಡಲಿಲ್ಲ, 7 ದಿವಸ ಆದರೂ ಇನ್ನು ಕತ್ತಲೆಯಲ್ಲಿ ಮಲ್ಕೊಳ್ಳಿದ್ದು ಖಂಡಿತ ಅವನಿಗೆ. ಈ ಪ್ರಶ್ನೆಗಳಿಗೆಲ್ಲ ಪುರಾಣ ಉತ್ತರ ಕೊಡೋದಿಲ್ಲ. ಇನ್ನು ಪುರಾಣವನ್ನು ಅರ್ಥ ಮಾಡಿಕೊಳ್ಳುವವರು ಏನು ಅಂದರೆ ಅವನು 7 ದಿವಸ ಅಬ್ಸರ್ವ್ ಮಾಡಿದೆ ಹೇಗೆ ಏನು ಅಂತ. ಅವಾಗ ಅವನಿಗೆ ಅರ್ಥ ಆಯಿತು, ಇದು ವಿಶ್ವದ ಸೃಷ್ಟಿಯ ಕ್ರಮವೇ ಹೀಗಿದೆ. ಒಂದು ಕಡೆ ಬೆಳಕಿದ್ದಾಗ ಇನ್ನೊಂದು ಕಡೆ ಕತ್ತಲೆ ಇರಲೇಬೇಕು. ಮತ್ತು ಬೆಳಕು ಜೀವನಕ್ಕೆ ಎಷ್ಟು ಅಗತ್ಯವೋ ಕತ್ತಲೆಯೂ ಅಷ್ಟೇ ಅಗತ್ಯ. ಯಾಕಂದ್ರೆ ಜೀವಕ್ಕೆ ವಿಶ್ರಾಂತಿ ಬೇಕಲ್ಲ, ದೇಹಕ್ಕೆ ವಿಶ್ರಾಂತಿ ಬೇಕು, ದೇಹದಲ್ಲಿರತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ವಿಶ್ರಾಂತಿ ಬೇಕು. ಇದು ಅಗತ್ಯ ಅಂತ ಕಂಡಿತು. 8ನೇ ದಿವಸ ಹೋಗಲೇ ಇಲ್ಲ, ಬಿಟ್ಬಿಟ್ಟ. ಅದರಿಂದ ರಾತ್ರಿ ಹಗಲು ಹಾಗೆ ಉಳಿಯಿತು. ಹಗಲು ಮಾಡುವ ಯೋಚನೆ ಕೈ ಬಿಟ್ಟಾವ. ಅದು ಹೌದು, 7 ಸರ್ತಿ ಸುತ್ತು ಬರುವಾಗ 7 ಸಮುದ್ರ ಹೇಗಾಯ್ತು ಅನ್ನೋದು ಒಂದು ಪ್ರಶ್ನೆ ಉಳಿದು. ಅದಕ್ಕೆ ಬೇರೆ ಒಂದು ಪುರಾಣದ ಪ್ರಮಾಣ ಶ್ಲೋಕವನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಇದು ಏನು ಯಾವ ಭಾಗಕ್ಕೂ ಯಾವ ಶ್ಲೋಕಕ್ಕೂ ಅರ್ಥ ಹೇಳುವುದಿಲ್ಲ. ಯಾಕಂದ್ರೆ ಇವೆಲ್ಲ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಅರ್ಥ ಹೇಳಿ ಚಿಂತನೆ ಹೇಳಬೇಕಾದಂಥ ಸಂಗತಿ ಏನಿಲ್ಲ. ಯಾರಿಗೆ ಚಿಂತನೆ ಹೇಳಿದ್ರು ಅರ್ಥ ಆಗೋದಿಲ್ಲ, ಅವ್ರಿಗೇನು ಬರೆದು ಉಪಯೋಗ ಇಲ್ಲ. ಯಾರಿಗೆ ಅರ್ಥ ಆಗುತ್ತೋ ಅವ್ರು ಓದಿದ ತಕ್ಷಣ ಅರ್ಥ ಆಗುತ್ತೆ. ಸರಳವಾದ ಸಂಸ್ಕೃತದಲ್ಲಿದೆ. ಅಂದ್ರೆ ಇದಕ್ಕೆಲ್ಲ ವ್ಯಾಖ್ಯಾನ ಚಿಂತನೆ ಬರೆಯೋಲ್ಲ ಮಧ್ವಾಚಾರ್ಯ. ಎಲ್ಲಿ ಪ್ರಶ್ನೆ ಬರ್ತದೆ ಅಲ್ಲಿ ಉತ್ತರ ಇರ್ತದೆ ಅವ್ರಿಗಷ್ಟೇ. ಬೇರೆ ಯಾರಿಗೂ ಪ್ರಶ್ನೆಯೇ ಬರಲಿಲ್ಲ, ಉತ್ತರವೂ ಬರೆಯಲಿಲ್ಲ. ಆದರೆ ಆಚಾರ್ಯರು ಖಂಡಿತು ನನಗೆ ಪ್ರಶ್ನೆ ಬರಲಿಲ್ಲ, ಆದರೆ ಇದನ್ನು ಓದೋರಿಗೆ ಬರುತ್ತಲ್ಲ, ಅದಕ್ಕೆ ಉತ್ತರ ಕೊಡಬೇಕಲ್ಲ. ವ್ಯಾಖ್ಯಾನಕಾರರಿಗೆ ಏನಂದ್ರೆ ಅವ್ರಿಗೆ ಪ್ರಶ್ನೆ ಬರಲಿಲ್ಲ, ಉತ್ತರ ತೋರಲಿಲ್ಲ ಅನ್ನು ಬರೀಲಿಲ್ಲ. ಅವ್ರ ಪ್ರಶ್ನೆಯೂ ಬರಲಿಲ್ಲ, ಬಂದರೂ ಉತ್ತರ ತೋರಲಿಲ್ಲ. ಅದೆಲ್ಲ ಪುರಾಣದಲ್ಲಿ ಹೇಳಿದ್ದು. ಅದನ್ನೆಲ್ಲ ಪ್ರಶ್ನೆ ಮಾಡಬಾರದು, ಕಣ್ಮುಚ್ಚಿ ನಂಬಬೇಕು, ಇಷ್ಟೇ ಹೇಳಿದ್ರು ಆಚಾರ್ಯರು. ಈ ಪ್ರಶ್ನೆಗೆ ಒಂದು ಉತ್ತರ ಬೇಕಲ್ಲ. ಒಬ್ಬನ ರಥ ಹೋಗಿ ಸಮುದ್ರ ಆಗುವುದು ಹಾಗೆ. ಅದಕ್ಕೆ ಮತ್ತು ಪ್ರಿಯವರ್ತನೆಗೆ ಮುಂಚೆ ಭೂಮಿಯಲ್ಲಿ ಸಮುದ್ರ ಇರಲಿಲ್ವಾ, ಅದಕ್ಕೂ ಉತ್ತರ ಬೇಕು ನಮಗೆ. ರಥ ಹೋಗಿ ಸಮುದ್ರ ಆಗುವುದು ಹೇಗೆ ಅನ್ನೋದೊಂದು ಆಯಿತು. ಅವನಿಂದ ರಥ ಸಮುದ್ರ ಆಯಿತು ಅಂದರೆ ಪ್ರಿಯವರ್ತನೆಗಿಂತ ಮೊದಲು ಸ್ವಯಂಭೂಮ ಅನ್ನುವಂಥ ಸಮುದ್ರವೇ ಇರಲಿಲ್ವಾ? ಎಲ್ಲ ಕಡೆ ಬರೇ ಭೂಮಿಯೇ ಇತ್ತ, ನೀರು ಇರಲೇ ಇಲ್ವಾ? ಸಪ್ತ ಸಮುದ್ರಗಳು ಅದೇನು ಪ್ರಿಯವರ್ತನ ನಂತರ ಸೃಷ್ಟಿಯಾದಂತ ಅನ್ನೋ ಪ್ರಶ್ನೆ ಉಳಿತದೆ. ಅದಕ್ಕೆ ಭಾಗವತ ಏನು ಉತ್ತರ ಹೇಳೋಲ್ಲ, ಆಚಾರ್ಯರೇ ಹೇಳ್ತಾರೆ. ಪೂರ್ವಸೃಷ್ಟಾನ್ ರಥಾವೃತ್ಯ ಸ್ಥೂಲಾನ್ ಚಕ್ರೆ ಪ್ರಿಯವ್ರತಃ ಸಮುದ್ರಾನ್ ತೇನ ತತ್ಕರ್ತೆ ತ್ಯಾಹುರೇನಂ ಪ್ರಿಯವ್ರತಂ. ಅವ್ರು ಹೇಳ್ತಾರೆ, ಸಮುದ್ರ ಮೊದಲೇ ಇತ್ತಪ್ಪ, ಸಮುದ್ರವನ್ನು ಪ್ರಿಯವ್ರತ ಮಾಡಿದ್ದಲ್ಲ. ಸಮುದ್ರ ಮೊದಲೇ ಇತ್ತು. ಅದು ಸೃಷ್ಟಿಯ ಆರಂಭದಲ್ಲೇ 7 ಸಮುದ್ರಗಳ ಸೃಷ್ಟಿಯಾಗಿತ್ತು.
ಅದನ್ನ ಪ್ರಿಯವ್ರತ ಸಮುದ್ರ ಮಾಡಿದ ಅಂತ ಹೇಳಿದ್ರಲ್ವ, ರಥ ಹೋದಾಗ ಸಮುದ್ರ ಹೇಗಾಯಿತು ಅನ್ನೋ ಪ್ರಶ್ನೆ ಅವನು ಮಾಡಿದ್ದೇ ಅಲ್ಲ. ಮತ್ತೆ ಅವನು ರಥ ಮಾಡಿದ, ರಥ ಹೋಗಿ ಅದರಿಂದ ಸಮುದ್ರ ಆಯಿತು ಅಂತ ಭಾಗವತ ಹೇಳುತ್ತೆ. ಅಯ್ಯೋ, ಪೂರ್ವ ಸೃಷ್ಟಾನ್ ರಥಾವೃತ್ಯ ಸ್ಥೂಲಾಂಶ್ಚಕ್ರೆ, ಆ ಸಮುದ್ರದ ಗುಂಟ ಹೋಗಿದ್ದಾನೆ ಅವನ ಆ ತೈಜಸವಾದ ಮಹಾರಥ. ಯಾಕಂದ್ರೆ ಸೂರ್ಯನ ಬೆಳಕನ್ನು ಮೀರಿಸಬೇಕು ಅಂತ ಪ್ರಯತ್ನ ಪಟ್ಟಂತಹ ದಿವ್ಯ ರಥದಲ್ಲಿ ಹೋದದ್ರಿಂದ ಆ ಸಮುದ್ರದ ಗುಂಟ ಹೋದಲ್ಲಿ ಎಲ್ಲ ನೀರು ತುಂಬಿತಂತೆ. ಅಂದ್ರೆ ಸಮುದ್ರ ವಿಶಾಲವಾಯಿತು. ಇನ್ನಷ್ಟು ಹಿಂದೆ ಇದ್ದದಕ್ಕಿಂತ ಸಮುದ್ರ ಹೆಚ್ಚು ಸ್ಥೂಲವಾಯಿತು ಅಂತ ಹೊರತು ಸಮುದ್ರವೇ ರಥ ಹೋದದ್ರಿಂದ ಅದಲ್ಲ ಅಂತ ಈ ಪ್ರಶ್ನೆಗೆ ಆಚಾರ್ಯರು ಉತ್ತರ. ಪೂರ್ವ ಸೃಷ್ಟಾನ್ನ ರಥಾವೃತ್ಯ ಸ್ಥೂಲಾನ್ನ ಚಕ್ರೆ, ಮುಂಚೆ ಇದ್ದ ಸಮುದ್ರ ಮತ್ತಷ್ಟು ಹೊರವಾಯಿತು. ದಡ ಮೀರಿ ಹರಿಯುವುದು ಅಂತ ಹೇಳ್ತಾರೆ. ಅದರ ಸಮುದ್ರದ ಗುಂಟ ಇವನು ರಥ ಹೋಗಿದೆ, ಎಲ್ಲಿ ಎಷ್ಟು ಜಾಗ ರಥ ಹೋಯ್ತು ಅಷ್ಟು ಜಾಗ ನೀರಿನಿಂದ ಆವೃತವಾಯಿತು, ಸಮುದ್ರ ಮತ್ತಷ್ಟು ಮುಂದೆ ಬಂತು. ಇಷ್ಟೇ. ಆದ್ದರಿಂದ ಅದು ರಥ. ಪೂರ್ವ ಸೃಷ್ಟಾನ್ನ ರಥಾವೃತ್ಯ ಸ್ಥೂಲಾಂಶ್ಚಕ್ರೆ. ಸಗರನ ಮಕ್ಕಳು ಸಮುದ್ರ ಮಾಡಿದ್ರು ಅಂತ ಹೇಳಲು ಹಾಗೆ ಸಮುದ್ರ ಇದ್ದದ್ದೇ, ಅವರು ಅಗದದ್ರಿಂದ ಅಲ್ಲಿ ಒಂದು ಸ್ವಲ್ಪ ಸಮುದ್ರ ವಿಶಾಲ ಆಯಿತು, ಮುಂದೆ ಬಂತು. ಸಮುದ್ರ ಸ್ವಲ್ಪ ಮುಂದೆ ಬಂತು, ಹಾಗಾಗಿ ಬರ್ತಾ ಇರ್ತದೆ ಈಗಲೂ ಕೂಡ. ಅದು ಯಾರು ರಥ ಬಿಡ್ತಾರೋ ಯಾರು ಅಗಿತಾರೋ ಗೊತ್ತಿಲ್ಲ, ಮುಂದೆ ಬರ್ತಾ ಇರ್ತದೆ. ಸಮುದ್ರ ಈ ಸುನಾಮಿಯಲ್ಲಿ ಬಂತು. ಹಾಗೆ ಯಾವುದೋ ಒಂದು ಡಿವೈನ್ ಪ್ಲಾನ್ನಲ್ಲಿ ಸಮುದ್ರ ಮುಂದೆ ಅದಕ್ಕೆ ಸಮುದ್ರದ ಹರವನ್ನು ವಿಸ್ತಾರ ಮಾಡಿದವ ಅನ್ನೋದಕ್ಕೋಸ್ಕರ ಅವನನ್ನು ಸಮುದ್ರಾನ್ ತೇನ ತತ್ಕರ್ತಾ ಇತಿ ಏನ ಮಾಹುಹು ಪ್ರಿಯವ. ಅದರಿಂದ ಪ್ರಿಯವರ್ತನ ಸಮುದ್ರ ಸೃಷ್ಟಿ ಮಾಡಿದವ ಅಂತ ಅಲಂಕಾರಿಕವಾಗಿ ಅವನ ಕೀರ್ತಿಯನ್ನ ಪ್ರಶಂಸೆ ಮಾಡೋದಕ್ಕೋಸ್ಕರ ಹಾಗೆ ಪುರಾಣಗಳಲ್ಲಿ ಹೇಳ್ತಾರೆ ಅವನು ಸಮುದ್ರವನ್ನು ಸೃಷ್ಟಿ ಮಾಡಿದವನಲ್ಲ. ಸುಮಾರಾಗಿ ಇಷ್ಟು ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗೋಣ. ಏನಾಯಿತು? ಅವನು ಸುತ್ತು ಬಂದದ್ದರಿಂದ ಸಮುದ್ರ ಆಯಿತು. ಸಮುದ್ರ ಮಾತ್ರ ಅಲ್ಲ, ಮತ್ತೆ ಯತ ಏವ ಕೃತಾ ಸಪ್ತ ಭುವೋದ್ವೀಪಾ, ಅದರಿಂದ ಸಮುದ್ರ ಆಯಿತು. ಸಮುದ್ರ ಆಚೆಗೆ ಈಚೆಗೆ 7 ಸಮುದ್ರ 7 ದ್ವೀಪಗಳಾದವು. ಇಡೀ ಭೂಮಿಗೆ 7 ದ್ವೀಪಗಳಾದವು. 7 ಸಮುದ್ರ, ಸಪ್ತ ಸಮುದ್ರಗಳಿಂದ ಆವೃತವಾದ ಸಪ್ತದ್ವೀಪಗಳು ಆದವು. ಅದೇ ಇಡೀ ಭೂಮಿಯ ವೈಶಿಷ್ಟ್ಯ. ಯಾವುದಪ್ಪ ಸಪ್ತದ್ವೀಪಗಳು? 7 ದ್ವೀಪಗಳ ಹೆಸರೇನು? ಅದು ಎಲ್ಲಿದೆ? ನಾವೀಗ ವಿಮಾನದಲ್ಲಿ ಇಡೀ ಪ್ರದಕ್ಷಿಣೆ ಬರೋಣ, ನೀವು ತೋರಿಸ್ಬೇಕು. ಪುರಾಣ ಹೇಳೋದು ದೊಡ್ಡ ಸಂಗತಿ, ತೋರಿಸ್ಕೊಡ್ಬೇಕು ನಮಗೆ. ಆ ದ್ವೀಪಗಳು ಎಲ್ಲಿ ತೋರಿಸಿಕೊಡಿ, ಆಮೇಲೆ ನಂಬ್ತೇವೆ. ಸುಮ್ಮನೆ ಕೂತ್ಕೊಂಡು ಮೈಕ್ ಸಿಕ್ಕಿತು ಅಂತ ಹೇಳಿಬಿಟ್ರೆ ಆಯ್ತಾ? ತೋರಿಸ್ಬೇಕು. ಸಪ್ತ ದ್ವೀಪಗಳನ್ನು ತೋರಿಸ್ತೇವೆ. ಹೆಸರು ಏನು ಹೇಳುತ್ತೆ ಭಾಗವತ ಅಂದ್ರೆ ಮೊದಲು ನೋಡೋಣ. ಮತ್ತೆ ಸಪ್ತ ದ್ವೀಪಗಳು ಎಲ್ಲಿದೆ ಅನ್ನೋದ್ರ ಬಗ್ಗೆ ಇದು ಅಂದ್ರೆ ಒಂದರ ಒಂದು ಪ್ರಶ್ನೆಗಳ ಸರಮಾಲೆ ಬರುತ್ತೆ. ಇಲ್ಲಿ ಬಹಳ ಬಿಗಡಾಯಿಸುವಂತಹ ಪ್ರಶ್ನೆಗಳೆಲ್ಲ ಬರ್ತವೆ. ಯಾವುದೆಲ್ಲ? ಆಮೇಲೆ ಹೇಳ್ತಾರೆ ಜಂಬು, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ನಾಮಾನಃ. ಇದು 7 ಪುಷ್ಕರ ಸಂಜ್ಞಾಹ ಅಂತ ಹೇಳ್ತಾರೆ. ಇದು 7 ದ್ವೀಪಗಳಾದವು. ಮೊದಲನೇದು ಜಂಬೂದ್ವೀಪ. ಈಗ ನಾವು ಜಂಬೂದ್ವೀಪೇ ಭಾರತವರು ಶ್ರೀ ಭರತಖಂಡೇ ಮೇರು ಜಂಬೂದ್ವೀಪ ಮೊದಲೇ. ಎರಡನೇದ್ದು ಜಂಬೂದ್ವೀಪ ಆದಮೇಲೆ ಯಾವುದು? ಪ್ಲಕ್ಷದ್ವೀಪ, ಆಮೇಲೆ ಶಾಲ್ಮಲಿ ದ್ವೀಪ, ಆಮೇಲೆ ಕುಶದ್ವೀಪ, ಆಮೇಲೆ ಕ್ರೌಂಚ ದ್ವೀಪ, ಅದರ ಮೇಲೆ ಶಾಖದ್ವೀಪ, ಪುಷ್ಕರ ದ್ವೀಪ. ಇದು 7 ದ್ವೀಪಗಳು. 7 ದ್ವೀಪಗಳನ್ನು ವಿಭಾಗ ಮಾಡಲಿಕ್ಕೆ 7 ಸಮುದ್ರಗಳು. ಸಮುದ್ರಗಳು ಯಾವುದಲ್ಲ ಹೇಳಿದ್ರು? ಲವಣೋದ, ಇಕ್ಷುರಸೋದ, ಸುರೋದ, ಘೃತೋದ, ಕ್ಷೀರೋದ, ದಧಿಮಂಡೋದ, ಶುದ್ಧೋದಾಹ, ಸಪ್ತ ಜಲಧಯ. 7 ಸಮುದ್ರಗಳು ಅಂದರೆ ಒಂದು ಲವಣೋದ ಗೊತ್ತು ನಮಗೆ, ಅದರ ಗೊತ್ತು, ಉಪ್ಪು ನೀರಿನ ಸಮುದ್ರ. ಎರಡನೇದ್ದು ಇಕ್ಷುರಸೋದ, ಶುಗರ್ ಕೇನ್ ಜ್ಯೂಸ್ ಇಡೀ ಸಮುದ್ರದಲ್ಲಿ. ಇಕ್ಷುರಸ, ಕಬ್ಬಿನ ಹಾಲಿನ ಸಮುದ್ರ. ಅದೆಲ್ಲ ನೋಡ್ಲಿಕ್ಕೆ ಸಿಕ್ಕಿದ್ರೆ ಆನಂದವಾಗಿ ಬಕೆಟ್ ತಂದು ಮನೇಲಿ ಇಟ್ಕೊಂಡು ಕುಡಿದು ಬಿಡ್ಬೋದಿತ್ತು. ಇಲ್ಲ, ಅದಕ್ಕಿಂತಲೂ ಆನಂದ ಇನ್ನು ನಮ್ಮ ಎಲ್ಲ ಕುಡುಕರಿಗೆ. ಸುರೋದ, ಕಳ್ಳಿನ ಸಮುದ್ರ. ಅದರ ಬದಿಯಲ್ಲೇ ಮನೆ ಮಾಡೋದು, ಮನೆ ತಂದು ನಾವು ಕುಡಿಯೋದು, ಹೆಣ್ಮಕ್ಳಿಗೂ ಮಕ್ಕಳಿಗೆ ಕುಡಿಸ್ಬಿಡೋದು. ಏನು ಆನಂದವಾಗಿರ್ಬೋದಿತ್ತು. ಅದು ಕಾಣ್ತಾ ಇಲ್ಲ. ಇಕ್ಷುರಸೋದ, ಸುರೋದ, ಆಮೇಲೆ ಘೃತೋದ, ಬೆಣ್ಣೆಯ ಸಮುದ್ರ ಅಥವಾ ತುಪ್ಪದ ಸಮುದ್ರ. ಅದಕ್ಕೆ ತುಪ್ಪದ ಸಮುದ್ರ ಅಂತ ಹೇಳ್ತಾರೆ, ಬೆಣ್ಣೆಯ ಸಮುದ್ರ ಅಂತ ಹೇಳ್ತಾರೆ. ಆಮೇಲೆ ಕ್ಷೀರೋದ, ದಧಿಮಂಡೋದ, ಹಾಲಿನ ಸಮುದ್ರ, ಮೊಸರಿನ ಸಮುದ್ರ, ಕೊನೆಗೆ ಶುದ್ಧೋದಕ ಸಮುದ್ರ. ಹೀಗೆ 7 ಸಮುದ್ರ.
ಲವಣೋದ, ಇಕ್ಷುರಸೋದ, ಸುರೋದ, ಘೃತೋದ, ಕ್ಷೀರೋದ, ದಧಿಮಂಡೋದ, ಶುದ್ಧೋದಾಹ, ಸಪ್ತ ಜಲಧಯ. ಈ 7 ಸಮುದ್ರಗಳು. ಇದರಲ್ಲಿ ಅವರು ಹೇಳಿದ ಮೆಷರ್ಮೆಂಟ್ ಎಲ್ಲ ಹೇಳಿಬಿಡ್ತಾರೆ. ಮತ್ತೆ ಇದು ಎಂಥ ಕಥೆ ಅಂತ ನನಗೆ ಎಲ್ಲಿ ಉಂಟು ಹುಡುಕ್ಲಿಕ್ಕೆ ಮತ್ತೆ ಹೋಗೋಣ. ಈಗ ಲವಣ ಏನು ಹೇಳ್ತಾ 7 ದ್ವೀಪಗಳು, ಒಂದೊಂದು ದ್ವೀಪಕ್ಕೂ ಕೂಡ ಒಂದೊಂದು ಸಮುದ್ರ. ಆ ಸಮುದ್ರ ಆಡಿದ್ಮೇಲೆ ಮನ್ನೊಂದು ದ್ವೀಪ, ಅದರ ಆಚೆ ಮತ್ತೊಂದು, ಅದಾಯ್ತು ಮತ್ತೊಂದು, ಹೀಗೆ 7 ಸಮುದ್ರಗಳು 7 ದ್ವೀಪಗಳಾಯ್ತು. ಅದರ ಮೆಜರ್ಮೆಂಟು ಹೇಳಿದ್ದಾರೆ. ಉತ್ತರೋತ್ತರಂ ದ್ವಿಗುಣಾಹ ಅಂತ. ಈ ಮೊದಲನೇ ಜಂಬೂದ್ವೀಪ ಉಂಟಲ್ಲ, ಅದು 1,00,000 ಯೋಜನೆ ವಿಸ್ತಾರ. ಅದರ ಸುತ್ತ ಅದಕ್ಕೆ ಆವರಣವಾಗಿರತಕ್ಕಂಥ ಉಪ್ಪು ನೀರಿನ ಸಮುದ್ರವು 1,00,000 ಯೋಜನೆ. ಅದರ ಆಚೆಗೆ ಮತ್ತೊಂದು ಉಂಟಲ್ಲ ಪ್ಲಕ್ಷ, ಅದು 2,00,000 ಯೋಜನ. ಅದರ ಆಚೆ ಸಮುದ್ರವು 2,00,000 ಯೋಜನ. ಅದರ ಆಚೆ ಅದು 3,00,000 ಯೋಜನ ದ್ವೀಪ, ಸಮುದ್ರ 3,00,000 ಯೋಜನ. ಅದರ ಆಚೆದು 4ನೇದು 4,00,000, 5ನೇದು 5,00,000, 6ನೇದು 6,00,000, 7ನೇದು 7,00,000 ಯೋಜನೆ ವಿಸ್ತಾರ. ಹೀಗೆ ದ್ವಿಗುಣ ವಿಸ್ತಾರ ಆಗ್ತಾ ಹೋಗುತ್ತೆ. ಒಂದಕ್ಕಿಂತ ಒಂದು ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ, ಒಂದು ಯೋಜನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ವಿಸ್ತಾರ ಆಗ್ತಾ ಒಂದು 7 ಸಮುದ್ರಗಳು 7 ದ್ವೀಪಗಳು. ಈಗ ನಮಗೆ ದೊಡ್ಡ ಗೊಂದಲ ಆಯ್ತಲ್ಲ. ಜಂಬೂದ್ವೀಪ ಅಂದರೆ ಏನೋ ನಾವು ಇದ್ದದ್ದೇ ಅಂತ ಹೇಳ್ತೀರಿ, ಆಯಿತು. ಲವಣ ಸಮುದ್ರ ಗೊತ್ತು ನಮಗೆ. ಆಮೇಲೆ ಉಳಿದ ದ್ವೀಪಗಳು ಎಲ್ಲಿದೆ ಅಂದರೆ ನೋಡಿ, ಒಂದು ಗಮನಿಸಿ, ಉಪ್ಪು ನೀರಿನ ಸಮುದ್ರದ ಒಳಗೆ ಇರತಕ್ಕ ಎಲ್ಲ ಭಾಗವನ್ನು ಒಟ್ಟಿಗೆ ಜಂಬೂದ್ವೀಪ ಅಂತ ಹೇಳಿದ್ರು. ಅಂದರೆ ನಾವು ಇವತ್ತು ಯಾವುದನ್ನು ಅರ್ಥ ಅಂತ ಹೇಳ್ತೇವೋ ಅದೆಲ್ಲವೂ ಜಂಬೂದ್ವೀಪ ಆಯ್ತಾ. ಉಪ್ಪು ನೀರಿನ ಸುತ್ತ ಮಧ್ಯದಲ್ಲಿ ಇರತಕ್ಕ ಸಮಸ್ತ ಭೂಭಾಗವು ನಾವು ಇವತ್ತು ಭೂಮಿ ಅಂತ ಏನು ಹೇಳ್ತೇವೆ ಅದು ಅಷ್ಟಕ್ಕೂ ಅವರು ಜಂಬೂದ್ವೀಪ ಅಂತ ಹೇಳಿದ್ರು. ಅದು ಅಲ್ಲದೆ ಇನ್ನು 6 ಸಮುದ್ರಗಳು 6 ದ್ವೀಪಗಳು. ಇದು ಎಲ್ಲಿದೆ ಅಂತ ಹುಡುಕಬೇಡಿ. ಯಾಕೆಂದರೆ ಅದು ವಿಷ್ಣು ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ. ಭೂಮಿಯಲ್ಲಿ ದೃಶ್ಯ ಭೂಮಿ, ಅದೃಶ್ಯ ಭೂಮಿ ಅಂತಿದೆ. ನಾವು ಹೇಳ್ತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಕಾಣದ ಭೂಮಿಗಳ ಬಗ್ಗೆ. ಕ್ಷೀರ ಸಮುದ್ರ ಅದೆಲ್ಲ ಜ್ಞಾನಿಗಳ ದೃಷ್ಟಿಗೆ ಗೋಚರವಾಗತಕ್ಕಂಥ ಸೂಕ್ಷ್ಮ ಪ್ರಪಂಚ. ಅದು ನೀವು ವಿಮಾನದಲ್ಲಿ ಹೋದರೂ ಕಾಣೋಲ್ಲ, ಕ್ಯಾಮರಾದಲ್ಲಿ ಫೋಟೋ ತೆಗೆದರೂ ಕಾಣೋಲ್ಲ, ಏನು ಮಾಡಿದ್ರು ಕಾಣೋಲ್ಲ. ಅವು ಅದೃಶ್ಯ ಭೂಭಾಗಗಳು. ಯಾಕೆಂದ್ರೆ ಅಲ್ಲಿರೋ ಪುಷ್ಕರ ದ್ವೀಪದ ಮಧ್ಯೆ ಶ್ವೇತ ದ್ವೀಪ ಇದೆ, ಅಲ್ಲಿ ನಾರಾಯಣ ಇದ್ದಾನೆ. ನಿಮಗೆ ಕ್ಯಾಮರಾ ಇಟ್ಕೊಂಡು ಹೋದ್ರೆ ನಾರಾಯಣ ಕಾಣಲಿ ಸಿಗ್ತಾನ. ಇವು ಯಾವುದು ಕಾಣುವಂಥದ್ದು ಕಣ್ಣಿಗೆ ಮನುಷ್ಯನ ಗ್ರಾಸ್ ಐ ಕೆನಾಟ್ ಸಿ ಇಟ್, ಸ್ಥೂಲ ದೃಷ್ಟಿಗೆ ಕಾಣದಂಥ ಸೂಕ್ಷ್ಮ ಪ್ರಪಂಚಗಳನ್ನು ಶಾಸ್ತ್ರಕಾರರು ಹೇಳ್ತಾರೆ. ಅಂದ ಯಾವುದನ್ನು ನೀವು ಉಪನೀರಿನ ಸಮುದ್ರ ಒಂದು ಬಿಟ್ಟು ಉಳಿದ ಸಮುದ್ರಗಳು ಎಲ್ಲಿದೆ ಅಂತ ಹುಡುಕಲಿಕ್ಕೆ ಹೋಗಬೇಡಿ, ಉಳಿದ ದ್ವೀಪಗಳು ಎಲ್ಲಿವೆ ಅಂತ ಹುಡುಕಲಿಕ್ಕೆ ಹೋಗಬೇಡಿ. ಒಂದಕ್ಕಿಂತ ಒಂದು ದೊಡ್ಡದಾಗಿದೆ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋಲ್ಲ, ಅದು ಸೂಕ್ಷ್ಮ ಪ್ರಪಂಚಕ್ಕೆ ಸೇರಿದ್ದು. ಹಾಗಾದ್ರೆ ನಮ್ಮ ಕಣ್ಣಿಗೆ ಕಾಣುವಂತಹ ಭೂಭಾಗ ಅಂದರೆ ಜಂಬೂದ್ವೀಪ ಮಾತ್ರ. ಉಳಿದರ ವಿಷಯ ನಾವು ಬಿಟ್ಟು ಬಿಡೋಣ. ಯಾಕಂದ್ರೆ ಮುಂದೆ ಅವರು ಜಂಬೂದ್ವೀಪಂದೇ ತಗೋತಾರೆ, ಉಳಿದು ಬಿಟ್ಟೇ ಬಿಡ್ತಾರೆ ಅವರು ಕೂಡ ಭಾಗವತಿಗಳು.